ಆಲೂಗೆಡ್ಡೆ ಸಾಕಿದ್ರೆ ನೋಡಿ ಇವತ್ತು ಏನು ಅಂದರೆ ಪಾಕಿಸ್ತಾನದ ಮೇಲೆ ದಾಳಿ ಆಗೈತೆ ಇವತ್ತು ಅಂತ. ರೊಟ್ಟಿ ಹೆಂಗೈತೆ, ಪಲ್ಯ ಹೆಂಗೈತೆ ಅಂತ ಹೇಳಲ್ಲ. ಕಪ್ಪು ಟೀ ಕೊಡ್ತಾ ಇದ್ದೀನಿ, ಕಪ್ಪು ಟೀ. ಹಾಯ್ ನಮಸ್ಕಾರ. ಇವತ್ತು ಬೇಗ ಬೇಕ್ರಿಗೆ ಹೋಗ್ಬೇಕಿತ್ತು, ಹಾಗಾಗಿ ಬೇಗ ಕೆಲಸ ಮುಗಿಸಿ. ಕೆಲಸ ಏನು ಮಾಡಿಲ್ಲ ನಾನು ಇವತ್ತು, ಕೆಲಸ ಬೇಕ್ರಿ ಜಾಸ್ತಿ ಐತೆ, ಹಾಗಾಗಿ ಬೇಕ್ರಿಗೆ ಇವಾಗ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಬೆಕ್ಕು ಅಲ್ಲಿ ಮನ್ಕೊಂಡವನೆ, ಅದೇ ಜಾಗ ಅವ್ರಿಗೆ. ಇದು ಬೆಡ್ಶೀಟು, ಕಾಲು ವರ್ಷ ಜಾಗ ಅವ್ರಿಗೆ ಹಾಸಿಗೆ. ನಾನು ರಾತ್ರಿ ಪಾತ್ರೆ ತೊಳೆದ್ನಲ್ಲ, ಅದನ್ನು ಹಾಗೆ ಬಿಟ್ಟು ಹೋಗ್ತಾಯಿದ್ದೀನಿ. ಅದನ್ನು ಎತ್ತಿಡೋಕ್ಕಾಗಿಲ್ಲ. ಇವಾಗ ಬಂದು ಇದೆಲ್ಲ ಕ್ಲೀನ್ ಮಾಡಬೇಕಲ್ಲ, ನೆಕ್ಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎತ್ತಿಡೋಣ ಅಂದ್ಬಿಟ್ಟು ಹಂಗೆ ಹೋಗ್ತಾಯಿದ್ದೀನಿ. ಇವಾಗ ಏನು ಎತ್ತಿಡ್ತಾಯಿಲ್ಲ. ಆಮೇಲೆ ನಮ್ಮದು ಕಪ್ಪು ಟೀ ಅಂದರೆ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗ್ತಾಯಿದ್ದೀನಿ. ಬ್ಲ್ಯಾಕ್ ಟೀ ಇದು ಸ್ವಲ್ಪ ಸ್ಟ್ರಾಂಗ್ ಆಗೋಯ್ತು, ತುಂಬ ಟೀ ಪುಡಿ ಹಾಕ್ಬಿಟ್ಟಿದ್ದೀನಿ. ಕುಡಿಯೋಕೆ ಹೋದರೆ ಕಹಿ ಅರ್ಧ ಕುಡಿದ್ಬಿಟ್ಟು ಅರ್ಧ ಹಂಗೆ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ. ಅದನ್ನು ಬಂದು ಸಾಯಂಕಾಲ ಕುಡಿತೀನಿ, ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ಕುಡಿಯೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಬನ್ನಿ ಬೇಕಲ್ಲಿ ಸಿಗೋಣ. ನೋಡಿ, ನನ್ನ ಮಗ ಇನ್ನೂ ಎದ್ದು ಈಗ ಹಾಸಿಗೆ ಎಲ್ಲ ಸುತ್ತಾವನೆ. ನನ್ನ ಬ್ಯಾಗ್ ಎಲ್ಲಿದೆ? ನನ್ನ ಬ್ಯಾಗು ಒಂದು, ನನ್ನ ಬ್ಯಾಗು 2, ನನ್ನ ಫೋನು ಕೈಯಲ್ಲೇ ಇದೆ. ಇದೆಲ್ಲ ಎತ್ತಾಕೋ, ನೀಟಾಗಿ ಎತ್ತಾಕ್ಬಿಟ್ಟು, ಬೆಡ್ಶೀಟ್ ಎಲ್ಲ ಎತ್ತಾಕ್ಬಿಟ್ಟು ನೀಟಾಗಿ ಬಾ, ಬೇಗ ಬಾ, ಕೆಲಸ ಐತೆ. ನಾನು ಇವತ್ತು ನೋಡಿ ಬಾಗಿಲು ತೊಳೆದಿಲ್ಲ, ಬಾಗಿಲನ್ನು ಗೂಡಿಸಿಲ್ಲ, ಹೀಗೆ ಹೋಗ್ತಾಯಿದ್ದೀನಿ. ಇವತ್ತು ರಂಗೋಲಿನೂ ಹಾಕಿಲ್ಲ, ನೀರು ಹಾಕಿಲ್ಲ. ರಾತ್ರಿ ಹೊತ್ತು ಆ ಕ್ಯಾಶ್ ಬಾಕ್ಸ್ ಹತ್ರ ನೀಟಾಗಿ ಎಲ್ಲ ನಾವು ಒರೆಸ್ಬಿಟ್ಟು, ಈ ಗ್ಲಾಸ್ಗಳೆಲ್ಲ ನೀಟಾಗಿ ಒರೆಸ್ಬಿಟ್ಟು ಬರಲ್ಲ. ನಾವು ಬೆಳಗ್ಗೆ ಬಂದ ತಕ್ಷಣ ನಮಗೊಂದು ಕೆಲಸ ಇದೆ, ಅಷ್ಟೊಂದು ಅರ್ಜೆಂಟು. ಬರೀ ಮೊಬೈಲ್ ಇಟ್ಕೊಂಡು ಕಾಲ ಕಳಿತೀವಿ. ಕೆಲಸ ಮಾಡಿದ್ರೆ ಕೆಲಸ ಆಗಲ್ವಾ? ಬೇಗ ಎದ್ದಳು ಅಂದ್ರೆ ಬೇಗನೆ ಎದ್ದಳಕ್ಕಾಗಲ್ಲ. ಎದ್ದೆ ಬಿಡಪ್ಪ, 9 ಗಂಟೆಗೆ, ಅದು ಬೇಗನಾ? 9 ಗಂಟೆ ಬೇಗ ಏನೋ? 5 ಗಂಟೆಗೆ ಎದ್ದೇಳ್ತಾರೆ ಹೋಗೋ ಮಕ್ಕಳು, ಪೇಪರ್ ಹಾಕೊಂಡು ಜೀವನ ಮಾಡ್ತಾರೆ. 5 ಗಂಟೆ 4 ಗಂಟೆಗೆ ಹತ್ರ ಎದ್ದೇಳ್ತಾರೆ. ಒಂಬತ್ತು ಗಂಟೆಗೆ ಎದ್ಬಿಟ್ಟು ಅದು ಬೇಗ ಅಂತೆ. 9 ಗಂಟೆ ಅದು ಬೇಗ ಇವನಿಗೆ. ಏನು ಏನು ನಮ್ಮನೆ ಕಸ ನಾವು ಗುಡ್ಸಿದ್ರೆ ಅವಮಾನ. ಕಸ ಹೊಡಿತಾ ಇರೋದನ್ನ ವಿಡಿಯೋ ಮಾಡಬೇಡ ಅಂತಾನಲ್ಲ. ಹಾಂ, ಇವತ್ತು ಪಾತ್ರೆ ತೊಳೆದ್ರು ಅದು ಒಂದು ಕೆಲಸ. ಏನು ಕಳ್ತನ ಮಾಡ್ತಾನೆ? ಇಂಥ ದುರಾಂಕಾರಗಳು ಕೆಲಸ ಕಸ ಹೊಡಿತಾ ಇರೋದನ್ನ ವಿಡಿಯೋ ಮಾಡಬೇಡ ಅಂತಾನೆ. ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಕಪ್ಪು ಟೀ ಕೊಡ್ತಾ ಇದ್ದೀನಿ, ಕಪ್ಪು ಟೀ. ನೋಡಿ ಫ್ರೆಂಡ್ಸ್, ಕರಿ ಟೈಮ್ ಈ ಟೈಮ್ ಕೊಡಬೇಕು. 11 ಗಂಟೆಗೆ ಕೊಡ್ತಾರೆ ಕರಿ ಟೀ. ಈ ಟೈಮ್ ಕೊಡೋ ಟೈಮ್ ಇದೆ. ಕೆಲಸ ಇತ್ತು ಅದಕ್ಕೆ ಕುಡಿ. ಕರಿ ಟೀ. ಯಾವ ಟೀ? ಬ್ಲ್ಯಾಕ್ ಟೀ ಅಲ್ಲ, ಕರಿ ಟೀ. ಇಂಗ್ಲೀಷು ಕನ್ನಡ. ಕರಿ ಟೀ. ನಾನಿವಾಗ ತಿಂಡಿಗೆ ಹೀರೆಕಾಯಿ ಮತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯ ಮಾಡೋದಕ್ಕೆ ಇವಾಗ ತೊಳೆದು ಇಟ್ಕೊಂಡಿದ್ದೀನಿ, ಹಚ್ಕೋಬೇಕು. ಪಕ್ಕದಲ್ಲೇ ಬಾಣಲೆ ಇಟ್ಟಿದ್ದೀನಿ. ನಾವು ಹಂಗೇನು ಫಸ್ಟು ಬಾಣಲೆ ಎಲ್ಲ ಇಟ್ಬಿಟ್ಟು ಆಮೇಲೆ ಹಚ್ಕೊಳ್ಳೋದು. ಈರುಳ್ಳಿ ಹಚ್ಕೊಂಡಿದ್ದೀನಿ, ಈಗ ಒಗ್ಗರಣೆ ಹಾಕ್ತೀನಿ. ಇವಾಗ
ಫ್ರೆಂಡ್ಸ್, ನಮ್ಮ ತಿಂಡಿ ರೆಡಿ, ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ. ಆದರೆ ಎಲ್ಲರೂ ಅದರಲ್ಲೇ ತಿನ್ನೋದು, ಒಟ್ಟಿಗೆ ತಿಂತೀವಿ. ಹಂಗಾಗಿ ಬೇಡ, ನೀನು ಬೇರೆ ಹಾಕ್ಕೊಡ್ತೀನಿ ಹೋಗು. ಎಲ್ಲ ರೆಡಿ ಮಾಡಿದ್ದೀನಿ. ಏನು ಗೊತ್ತಾ, ಇದು ಪಾಲಕ್ ಸೊಪ್ಪು ಮತ್ತು ಹೀರೆಕಾಯಿ ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ದೀನಿ, ರೊಟ್ಟಿ ಮಾಡಿದ್ದೀನಿ, ನೀರು ಮಜ್ಜಿಗೆ, ಅಲ್ಲೂ ಇದ್ದಾವೇನೋ ಸ್ವಲ್ಪ ನೀರು ಮಜ್ಜಿಗೆ, ಮತ್ತು ಸೌತೆಕಾಯಿ. ಇದಿಷ್ಟನ್ನು ಒಂದಕ್ಕೆ ಹಾಕಿದ್ದೀನಿ. ಅವನಿಗೆ ಬೇರೆ ಅಂತ ಹಾಕ್ಕೊಡ್ತೀನಿ, ನಾವಿಬ್ಬರು ಒಟ್ಟಿಗೆ ತಿಂತೀವಿ. ತಗೊಂಡು ತಿನ್ನೋ. ಆಗ ತನಕ ಅರ್ಜೆಂಟು. ಏನು ತಾಳಿಗೌಡ್ರೆ, ಇದರಲ್ಲೇ ತಿನ್ನೋ. ತಟ್ಟೆ ಬೇರೆ ಮಾಡ್ತೀನಿ ಇವಾಗ, ಹಾಕೊಂಡು ತಿನ್ನೋ. ಇಲ್ಲ ಅದರಲ್ಲೇ ತಿನ್ನೋ ಕೂತ್ಕೊಂಡು. ಅದರಲ್ಲೇ ತಿನ್ನಿ ಹಂಗಾರೆ. ತಿಂದ್ಬಿಟ್ಟು ಮಿಕ್ಕಿದ್ದು ನನಗೆ ಕೊಡಿ. ತಿಂದಾದ್ಮೇಲೆ ಒಂದೇ ಫಸ್ಟ್ ಟೈಮ್ ಮಜ್ಜಿಗೆ ಕುಡ್ಕೋತಾರ. ಅದು ತಿನ್ಬಿಡ್ತಾನೆ ಲಾಸ್ಟಲ್ಲಿ ಕುಡಿಯೋರು ಮಜ್ಜಿಗೆನ. ಎಲ್ಲ ಉಲ್ಟಾ ಪಲ್ಟಾ ನಿನ್ನ ಕೆಲಸಗಳು. ಹಾಂ, ತಗೋ, ನೀನು ಇಲ್ಲೇ ಕುತ್ಕೊಂಡು ನಿಂತ್ಕೊಬಿಡು. ಕಸ್ಟಮರ್ ಬಂದ್ರಾ? ಇಲ್ಲಂಗಡಿ ತಂದಲ್ಲ. ಹೆಂಗೈತೆ ರೊಟ್ಟಿ ಹೆಂಗೈತೆ, ಪಲ್ಯ ಹೆಂಗೈತೆ ಅಂತ ಹೇಳಲ್ಲ. ರೊಟ್ಟಿ ಮಾಮೂಲಿ, ಪಲ್ಯ ಸೂಪರು. ರೊಟ್ಟಿ ಎಲ್ಲ ಮಾಮೂಲಿ ಬರುತ್ತೆ. ಪಲ್ಯ ಸಾರು ಮೇನು. ಹೆಂಗೈತೆ ಪಲ್ಯ? ಮೆಣಸಿನ್ಕಾಯಿ ಪಲ್ಯ ಪಲ್ಯ ಎಲ್ಲ ಕಡಿಮೆ. ಆಯಿಲ್ ಒಂದು ಚೂರು, ಖಾರ ಕಮ್ಮಿ, ಉಪ್ಪು ಕಮ್ಮಿ. ತಿಂಡಿ ಎಲ್ಲ ಆದಮೇಲೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಬನ್ನು ಮತ್ತು ರಸ್ಕು ಇಷ್ಟು ಬೇಯಿಸ್ಕೊಟ್ಟಿದ್ರು. ಫ್ರೆಂಡ್ಸ್, ಏನು ಒಂದು ವಿಷಯ ಗೊತ್ತಾಯ್ತು ಇವತ್ತು. ಏನು ಅಂದರೆ ಪಾಕಿಸ್ತಾನದ ಮೇಲೆ ದಾಳಿ ಆಗೈತೆ ಇವತ್ತು ಅಂತ. ಅದೇನೋ ಉಗ್ರರ ಮನೆ ಮೇಲೇನೋ ದಾಳಿ ಆಗೈತೆ ಅಂತ ಗೊತ್ತಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಯಾರ್ಯಾರು ಖುಷಿಯಾಗೈತೆ ಹೇಳಿ. ನನಗಂತೂ ಖುಷಿ ಆಯಿತು, ಸ್ವಲ್ಪ ಖುಷಿ ಆಯ್ತು ಅಷ್ಟೇ. ಹಾಕಿದ್ರೆ ಫುಲ್ ಎಲ್ಲರಿಗೂ ಹಾಕಬೇಕು. ಯಾಕಂದರೆ ನಮಗೆ ಈಗ ಭಾರತೀಯರನ್ನ ಸಾಯಿಸಿರೋದು ಯಾರನ್ನೂ ಒಳ್ಳೆಯವರು ಕೆಟ್ಟರು ಅಂತ ಕೇಳ್ಬಿಟ್ಟು ಸಾಯಿಸಿಲ್ಲ ತಾನೇ ಅವರು. ಧರ್ಮ ಕೇಳ್ಬಿಟ್ಟು ಅಷ್ಟೇ ಸೌಂಡ್ ಮಾಡ್ಬೇಡ. ಅವ್ರು ಧರ್ಮ ಕೇಳ್ಬಿಟ್ಟು ಸಾಯಿಸಿಲ್ಲ ತಾನೇ. ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅಂತ ಸಾಯಿಸಿಲ್ಲ ತಾನೇ. ಇಡೀ ಪಾಕಿಸ್ತಾನನೇ ಉಡಿಸ್ ಮಾಡಬೇಕು. ಖುಷಿ ಆಯ್ತದೆ ಯಾವಾಗ ಅಲ್ವಾ? ಅವರೇನು ನಮ್ಮನ್ನು ನೀವು ಯಾರು ಒಳ್ಳೆಯವರ ಕೆಟ್ಟವರ ಅಂತ ಕೇಳಿ ಸಾಯಿಸಿಲ್ಲ. ನೀವು ಧರ್ಮ ಯಾವ ಧರ್ಮ ಅಂತ ಕೇಳಿ ಸಾಯಿಸಿದ್ರು. ಹೌದು ತಾನೆ? ಇವಾಗ ನಾವೊಂದು ಆಟ ಆಡ್ತಾಯಿದ್ದೀವಿ. ಏನೋ ಆಟ ಆಡೋಣ ಬಾ ಅಂತ ಕರೀತಾನೆ. ಈ ಬಾಟ್ಲನ್ನ ಸ್ಟ್ರೈಟ್ ನಿಲ್ಲಿಸ್ತಾನಂತೆ. ಮೂರು ಚಾನ್ಸ್ ಅಂತೆ. 3 ಚಾನ್ಸಲ್ಲೇ ಇದನ್ನು ನಿಲ್ಲಿಸಿದ್ರೆ ಕಪಾಳ ಹೊಡಿತಾನಂತೆ. ನನಗೆ ಹೊಡಿತಾನಂತೆ ಕಪಾಳ. ಹೊಡಿಯ ಆಡು. ಸ್ಟಾರ್ಟ್ ಮಾಡು. ಕಪಾಲ ಹೊಡಿಯೋದು ಬೇಡ, ಬಸ್ಕಿ ಹೊಡಿಯೋದು. ಇದಾಡೋದು. ಸ್ಟಾರ್ಟ್ ಹೊಡಿ. ಏನ ನೀನು ಬಸ್ಕಿ ಎಷ್ಟು? ಒಂದು ಹೊಡಿ ಕಾಣಿಸುತ್ತೆ. ನನಗೆ ಆಡಕ್ಕೆ ಬರಲ್ಲ. ಇದೆಲ್ಲ ಕುಕ್ಕಿ ಆಗ್ಬಿಟ್ಟದೆ. ಇಲ್ಲಿ ಹೋಗ್ಬಿಟ್ಟದೆ ಎಲ್ಲ. ಹಂಗಿರ್ಕೋ ಈಗ ಹಿಂಗಿರ್ಕೋ. ಹಾ, ಹೊಡಿ. ಏನೇ ಒಂದ್ಸಲ ಯಾರು ನಿಲ್ಲಿಸ್ತಾ ಇಲ್ಲ. ಹೊಡಿ. ಕೈ ಟಚ್ ಆಯ್ತು. ಅದೆಲ್ಲ ಗೊತ್ತಿಲ್ಲ. ಒಂದ್ಸಲಿನಾರು ನಿಲ್ಲಿಸ್ಲೇ. ಅಯ್ಯೋ ನೀನ್ ಇನ್ನಂಗ ಆಡಿದ್ರೆ ನಿಲ್ಲಿಸಲ್ಲ. ಇದಿಲ್ಲ. ಇದು ನಿಮಿಷ ಜೋರ ಬಿಡ. ಅಯ್ಯೋ ಅಯ್ಯೋ
ದೊಡ್ಡ ಬಾಟ್ಲಾಯ್ತು ನನಗೆ. ಹಾ ಬಿಡಿ ಇನ್ನೊಂದು ನೋಡಿ ಹೆಂಗೆ. ಅಯ್ಯೋ ಹಬ್ಬ ಸಾಕಾಯ್ತು ತೋರ್ಸ. ಹೊಡ್ಸಾಯ್ತು. ಹೊಡಿ ಹೊಡಿ. ಆಯ್ತಿಲ್ಲ ಆಯ್ತು ಅದು ನಂಗೆ ಗೊತ್ತಿಲ್ಲ. ಅಯ್ಯೋ ಇದು ಹೊಡಿತಿದೆ. ಅಯ್ಯೋ ಕೆಲಸಗಳೇ ನೋಡಿ. ಮುಪ್ಪಟ್ಟು ಪ್ಯಾಕ್ ಮಾಡಬೇಕು. ಆಟ ಆಡ್ತಾ ಇದೀವಿ. ನೀವು 100 ಚಾನ್ಸ್ ಕೊಡ್ತೀನಿ. ಒಂದ್ ನಿಲ್ಸ್ಬಿಟ್ರೆ ನಾನು 100 ಬಸ್ಗೆ ಹೊಡಿತೀನಿ. ಹೌದಾ? ಒಂದು 100 ಬಸ್ಗೆ ಮಾತಕ್ಕೆ ಅಲ್ಲಿ ಬೈಗೆ ಮಾತಕ್ಕೆ ತಪ್ಪಾರ್ದು ಫ್ರೆಂಡ್ಸ್. ಇವನು 3 ಚಾನ್ಸ್ ಕೊಡ್ತೀನಿ, ಒಂದ್ಸಲ ನಿಲ್ಸಿದ್ರೆ 100 ಬಸ್ಗೆ ಹೊಡಿತೀನಿ ಅಂದವನೆ. 100 ಬಸ್ಗೆ ಹೊಡಿಲೇಬೇಕು ಇವಾಗ. ಹೊಡಿಲ್ಲ ಹೊಡಿ, ನನ್ಗೆ ಗೊತ್ತಿಲ್ಲ. ವಾ ಹೊಡಿ, ಬೇಗ ಹೊಡಿ, ಪಟ್ಪಟ ಅಂತ ಕೆಲಸ ಆಫ್ ಮಾಡ್ತೀನಿ. ಹೊಡಿ, ಬೇಡ ಹೊಡಿ, ಬೇಗ ಹೊಡಿಬೇಕು. 100 ಒಂದಿದೆಯಾ, ಹೊಡಿಲೇಬೇಕು ಇವಾಗ. ಹ್ಞೂ, ಮಾತು ತಪ್ಪಬಾರ್ದು. 1 2 3 4 ಹುಲ್ಲೆ ಎದಳ್ಬೇಕು ಮೇಲಕ್ಕೆ. ಅಲ್ಲಿ ಸ್ಟ್ರೈಟ್ ನಿಂತ್ಕೋ, ಸ್ಟ್ರೈಟ್ ನಿಂತ್ಕೋ. 34 36 37 38 39 40 41 42 43 44 45 46 47 48 ಹೊಡಿ ಬೇಗ. 49 50 ಹಾಂ, ನನಗೆ ಗೊತ್ತಿಲ್ಲ ಮಾತು, ಅದಕ್ಕೆ ಹೇಳೋದು. ಮಾತು 1 2 3 4 5 6 7 8 9 10 ಬೇಗ. ಇನ್ನು 40 11 12 13 14 15 16 17 18 19 20. ಮತ್ತೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಇವಾಗ ಆಟ ಆಡಾಯಿತು. ಆಟ ಆಡಾದ್ಮೇಲೆ ಪ್ಯಾಕಿಂಗ್ ಶುರು. ನುಪ್ಪಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. 200 ಗ್ರಾಮ್ ಪ್ಯಾಕೆಟು. ಇದಕ್ಕೆ 10 ಪೀಸ್ ಕರೆಕ್ಟಾಗಿ ಬರ್ತವೆ, ಹಂಗಾಗಿ ತೂಕ ಹಾಕಲ್ಲ. ಹಂಗೆ ಪ್ಯಾಕ್ ಮಾಡಿ ಹಾಗೆ ಲೆಕ್ಕ ಹಾಕ್ಬಿಟ್ಟು 10 ಪೀಸ್ ಹಾಕ್ಬಿಡ್ತೀವಿ. 2 4 6 8 10. ಫ್ರೆಂಡ್ಸ್, ಇದು ನುಪ್ಪಟ್ಟು, ಡ್ರೈ ನುಪ್ಪಟ್ಟು, ಆಯಿಲಲ್ಲಿ ಬೇಯಿಸಲ್ಲ. ಇದು ನಮ್ಮ ಅಂಗಡಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಐತೆ. ಇದು ನುಪ್ಪಟ್ಟು ಚೆನ್ನಾಗಿರುತ್ತೆ ಟೇಸ್ಟು. ಆಯಿಲಲ್ಲಿ ಬೇಯಿಸೋದಲ್ಲ, ಹಂಗೆ ಓವನಲ್ಲಿ ಡ್ರೈ ಮಾಡೋದಲ್ಲ. ಇದು ನಮ್ಮ ಅಂಗಡಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಐತೆ. ಬನ್ನಿ, ನೀವು ಕೊಡ್ತೀವಿ. ಪಾಕೆಟ್ 60 ರೂಪಾಯಿ ಅಷ್ಟೇ, ಕೇವಲ 60 ರೂಪಾಯಿ, ಜಾಸ್ತಿ ಇಲ್ಲ. ಗುಂಡು, ಯಾಕೆ ಸಂಧಿ ಮೇಲೆ ಮಲಗಿದೆ ಹಿಂಗೆ? ಹಾಂ, ಈ ಸಂಧಿ ಒಳಗೆ ಹೋಗಿ ಮಲ್ಕೊಂಡಿದೆಯಾ? ಈ ಜಾಗ ಇಲ್ವ ಈ ಕಡೆ? ಗುಂಡು, ಓಯ್, ಯಾಕೆ ಇಲ್ಲಿ ಮಲ್ಕೊಂಡಿದ್ದೆ? ಬಾಯ್ ಕಡೆ. ಸೊ ಈ ಮನ್ಸರುಗಳ ಕಾಟ ನನಗೆ ಸಾಕಾಗೋಗೈತೆ. ಹೊರಗಡೆ ಹೋದ್ರೂ ಓಡಿಸ್ತಾರೆ, ಒಳಗಡೆ ಇದ್ರೂ ಎದ್ದೇಳಿಸ್ತಾರೆ, ಮಲ್ಕೊಳಕ್ಕೆ ಬಿಡಲ್ಲ. ಏನು ಮಾಡಲಿ ನಾನು? ಹೊರಗಡೆ ಹೋದರೆ ಬೆಕ್ಕುಗಳು ನನ್ನನ್ನು ಕಚ್ಚಿ ಕಳಿಸ್ತಾರೆ, ಹೋಗು ನಿಮ್ಮ ಮನೆಗೆ ಅಂತ. ಮನೇಲಿ ಮಲ್ಕೊಂಡ್ರೆ ಈ ನಮ್ಮಮ್ಮ ಎಪ್ಸಿ ಕಳಿಸ್ತಾಳೆ. ಎಲ್ಲಿಗೆ ಹೋಗ್ಲಿ ನಾನು? ಛೇ ಯಾರು ಹೊಡೆದವ್ರು ನಿನಗೆ? ಗುಂಡು, ನನಗೆ ಯಾರು ಹೊಡಿತಾರೆ? ನೀನೇ ಹೊಡಿಬೇಕು ನನಗೆ. ನೀನೇ ಹೊಡೆದು ಕಳಿಸ್ತಿದೀಯ ಆಚೆಗೆ. ನೋಡಿ, ನಮ್ಮ ಗುಂಡ ಹಿಂಗೆ ಕಸ ಹೊಡಿಕೆ ಅಂತ ಪರ್ಕೆ ತಗೊಂಡ್ರೆ ಹಿಂಗೆ ಕೈಗೆ ಹಿಂಗೆ ಮಲ್ಕತಾನೆ. ಯಾಕೆ ಅಂತ ಗೊತ್ತಾ? ತೋರಿಸ್ತೀನಿ ನೋಡಿ. ಇಲ್ಲಿ ಹಿಂಗೆ ಮಸಾಜ್ ಮಾಡ್ಬೇಕು. ಈಗ ಇವನಿಗೆ ಹಿಂಗೆ ಪರ್ಕೆಲಿ ಹಿಂಗೆ ಮಾಡಿದ್ರೆ ಅವನಿಗೇನೋ ಒಂಥರ ಆನಂದ.
ಹಿಂಗೆ ಮಾಡಲಿ ಅಂದ್ಬಿಟ್ಟು ಕಸ ಹೊಡೆಯೋಕ್ಕೆ ಪರ್ಕೆ ತಗೊಂಡ್ರೆ ಸಾಕು ಕೈಗೆ ಓಡ್ ಬಂದು ಬಿಕ್ಕೊಬಿಡ್ತಾನೆ ದುಬುಕ್ಕಂತ ಹಿಂಗೆ ಮಾಡ್ಬೇಕಂತ ಹಿಂಗೆ ಸ್ನಾನ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳಲ್ಲ. ಮೈ ಕಟ್ತಾ ಬರುತ್ತೆ, ಬಾರೋ ಮಾಡ್ಕೊಡ್ತೀನಿ ಅಂದರೆ ಓಡ್ ಬರ್ತಾನೆ. ಬಚ್ಚಲು ಕರ್ಕೊಂಡೋದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅವನಿಗೆ ಸ್ನಾನ ಮಾಡಿಸ್ತಾನೆ ಅಂತ. ಹೋಗು ಕಸ ಹೊಡೆಯೋದು ಬೇಡವಾ? ಸಾಕು ಹೋಗು, ಸಾಕು ಸಾಯಿಸ್ಬಿಡ್ತೀನಿ ಮಗನೇ, ಸಾಯಿಸ್ಬಿಡ್ಲಾ? ಹಾಂ ಇರ್ರಿ, ಕೈ ಸಾಕು ಏಕೂ ಬಿಡಲ್ವಲ್ಲ. ಬನ್ನಿ, ಮುಖ ತೊಳೆಯಕ್ಕೆ ಹೋಗೋಕ್ಕೂ ಬಿಡಲ್ಲ. ಬನ್ನಿ ಬನ್ನಿ, ಆಯ್ತು ಬನ್ನಿ. ಹಾಲನ್ನು ಕುಡಿದ್ಬಿಟ್ಟಿದ್ದೀರಿ. ಎಲ್ಲ ಎಲ್ಲ ಸೈಡಿಗೆ ನಿಂತ್ಕೋ. ಬಾ ಇಲ್ಬಾ ಇಲ್ಬಾ ನೀನು, ಇಲ್ಬಾ ಪಿಟ್ಟೆ. ತಗೋ ನಿನಗೆ, ತಗೋ ನೀನು. ನಮ್ಮ ಮನೇಲಿ ಬಾಂಬ್ ಇಡ್ತಾ ಇದ್ದೀನಿ. ಈ ಪಾಕಿಸ್ತಾನಕ್ಕೆ ಬಾಂಬ್ ಇಟ್ರಲ್ಲ ಹಾಗೆ ನಮ್ಮ ಮನೇಲಿ ಸೊಳ್ಳೆಗಳ ಫ್ಯಾಮಿಲಿನೇ ಅವರೇ. ಸೊಳ್ಳೆಗಳ ಫ್ಯಾಮಿಲಿ ಅಂದರೆ ಬರೀ ಫ್ಯಾಮಿಲಿ ಇಲ್ಲ, ಟೆರರಿಸ್ಟ್ ಫ್ಯಾಮಿಲಿ. ಎಷ್ಟು ಸೊಳ್ಳೆ ಬತ್ತಿ ಹಚ್ಚೋದು ನಾನು, ಸೊಳ್ಳೆ ಬತ್ತಿ ಗುಡ್ ನೈಟು ಏನು ಹಾಕಿದ್ರೂ ಈ ಟೆರರಿಸ್ಟ್ಗಳದ್ದು ಸಾಯಲ್ವಲ್ಲ, ಆ ಥರ ಈ ಸೊಳ್ಳೆಗಳು ಸಾಯಲ್ಲ ನೋಡಿ. ಆ ಟೆರರಿಸ್ಟ್ಗಳಿಗೆ ಬಾಂಬ್ ಇಡ್ತಾ ಇದ್ದೀನಿ. ಟೆರರಿಸ್ಟ್ಗಳಿಗೆ ಬಾಂಬು. ಏನು ಬಾಂಬ್ ಇಟ್ಟರೆ ಏನು ಪ್ರಯೋಜನ ಇಲ್ಲ, ಒಂದಕ್ಕೊಂದು ಉಟ್ಕೋತಾ ಇರ್ತವೆ. ನೋಡಿ ಅಲ್ಲಿ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ತೊಳೆದಿಟ್ಟಿರೋ ಪಾತ್ರೆನ ಜೋಡಿಸ್ಕೊಳಕ್ಕಾಗಿಲ್ಲ ಇನ್ನು. ಈಗ ಬಂದು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಬಿಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಒಂದೊಂದು ದಿನ ಕುಡಿದ್ಬಿಡ್ತೀನಿ. ಇವತ್ತು ಕುಡಿಬೇಕು ಅನ್ನಿಸ್ತು, ಕುಡಿತಾ ಇದ್ದೀನಿ ನೋಡಿ. ಈ ಪಾತ್ರೆ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಇನ್ನೂ ಜೋಡಿಸ್ಕೊಳಕ್ಕಾಗಿಲ್ಲ. ಇವಾಗ ಅವೆಲ್ಲ ಆಮೇಲೆ ಜೋಡಿಸ್ತೀನಿ. ಫಸ್ಟು ಯಾವಾಗ ರಾತ್ರಿ ಕಲಸಿಟ್ಟಿದ್ನಲ್ಲ ಮೆಹಂದಿ, ಇದನ್ನ ತಲೆಗೆ ಹಚ್ಚೋದು ನೋಡಿ. ಎಷ್ಟು ಚೆನ್ನಾಗೈತೆ, ಅದೇ ಗಮ್ ಥರ ಬಂದಿದೆ, ಚೆನ್ನಾಗಿ ಬಂದೈತೆ. ನಾವು ಇಲ್ಲ ನೋಡಿ. ಇವಾಗ ಹೇರ್ ಪ್ಯಾಕ್ ಎಲ್ಲ ಆಯಿತು, ಆದರೂ ಸಾಕಾಗಲಿಲ್ಲ. ಸ್ವಲ್ಪ ಕಡಿಮೆ ಕಲಿಸ್ಬಿಟ್ಟಿದೆ. ಹಿಂದೆಗೆ ಸಾಕಾಗಿಲ್ಲ, ಮುಂದೆಗೆ ಮಾತ್ರ ನೀಟಾಗಿ ಹಚ್ಕೊಂಡಿದ್ದೀನಿ. ಅದಾದಮೇಲೆ ಮುಖಕ್ಕೆ ಏನಾದರೂ ಹಚ್ಬೇಕಲ್ಲ, ಇದೆಲ್ಲ ಒಣಗ ತನಕ ಅಂದ್ಬಿಟ್ಟು ಈಗ ಮುಖಕ್ಕೆ ಏನು ಮಸಾಜ್ ಏನು ಮಾಡೋಕ್ಕಾಗಲ್ಲ. ಇವಾಗ ಕೆಲಸ ಇದೆ. ಸ್ವಲ್ಪ ಹಿಂಗೆ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೆ ಏನೇನು ತಂದಿದ್ದೀನಿ ಗೊತ್ತಾ? ಟೊಮೊಟೊ ರಸ ಮತ್ತು ಆಲೂಗೆಡ್ಡೆ ರಸ ಮತ್ತು ಹಸಿ ಹಾಲು, ಇಷ್ಟು ತಂದಿದ್ದೀನಿ. ಇವಾಗ ಇದರೊಳಗೆ ಏನೇನು ಮಿಕ್ಸ್ ಮಾಡ್ತೀನಿ ಗೊತ್ತಾ? ನಾನಿವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ ಎರಡು ಮಿಕ್ಸ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಚಂದನ ಪೌಡ್ರು, ಗಮ್ಮನತ್ತೆ. ಇದೇನು ಒರಿಜಿನಲ್ ಡೂಪ್ಲಿಕೇಟ ಗೊತ್ತಿಲ್ಲ. ಇದು ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ತಂದಿರೋದು. ಇದು ಒರಿಜಿನಲೇ ಅನ್ಕೋತೀನಿ. ಬಿಡ್ತೀವಿ ಇದಕ್ಕೆ, ಅಂದರೆ ಇದನ್ನು ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ತಂದಿರೋದಲ್ವ, ಹೊರಗಡೆ ಎಲ್ಲ ಅವ್ರು ಸುಳ್ಳು ಹೇಳಿಲ್ಲ ಅನ್ಕೋತೀನಿ. ಅದಾದಮೇಲೆ ನೆಕ್ಸ್ಟು ಮುಲ್ತಾನಿ ಮಿಟ್ಟಿ, ಯಾವುದೇನು ಬೇಡ ಸದ್ಯಕ್ಕೆ ಇಷ್ಟ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೆಳ್ಳಗೆ ಆಗೋಯ್ತು, ಇರಲಿ ಪರವಾಗಿಲ್ಲ. ಆಲೂಗೆಡ್ಡೆ ರಸ ಹಾಕಿದ್ರೆ ಕಲೆಗಳೆಲ್ಲ ಹೋಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಆಲೂಗೆಡ್ಡೆ ರಸನ ಮುಖಕ್ಕೆ ಹಚ್ಕೊಂಡು ಮಲ್ಕೊಂಡ್ರೆ ಎಷ್ಟೇ ಮಾಡಬೇಕು ಕಲೆಗಳಿದ್ರು ಡೈಲಿ ಹಚ್ಬೇಕು.
ಹೋಗುತ್ತೆ. ಆಲೂಗೆಡ್ಡೆ ರಸ, ಟೊಮೆಟೊ ರಸ, ನಿಂಬೆಹಣ್ಣು. ಏನು ಗೊತ್ತಾ, ನಿಂಬೆಹಣ್ಣು ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ನಿಂಬೆಹಣ್ಣು ಅದು ಸ್ಕಿನ್ನು ಒಂಥರ ಡ್ರೈ ಮಾಡಿಬಿಡುತ್ತೆ. ಆಲೂಗೆಡ್ಡೆ ಮಾತ್ರ ಸಕ್ಕತ್ತಾಗಿರುತ್ತೆ, ಎಲ್ಲರಿಗೂ ಸೂಟ್ ಆಗುತ್ತೆ ಆಲೂಗೆಡ್ಡೆ. ಇವಾಗ ಇಷ್ಟು ಮಾತ್ರ ಹಚ್ಕೊಂಡಿದ್ದೀನಿ, ಸಾಕು. ಇದನ್ನು ಹಂಗೆ ಇಡೋಣ ಫ್ರಿಜ್ಗೆ, ನೆಕ್ಸ್ಟ್ ನಾಳೆ ಯಾವಾಗಾದರೂ ಹಚ್ಕೊತೀನಿ. ಇವಾಗ ಅಡುಗೆ ಮನೆ ಕಡೆ ಹೋಗೋಣ ಬನ್ನಿ. ನೋಡಿ, ಅಕ್ಕಿ ಮತ್ತು ಚಪಾತಿ ಹಿಟ್ಟು ಖಾಲಿಯಾಗಿತ್ತು, ಇದನ್ನು ತಂದು ಇಟ್ಬಿಟ್ಟು ಹೋಗೋನೆ. ನಾನಿವಾಗ ಬಾಕ್ಸ್ಗಳಿಗೆ ಹಾಕ್ಕೋಬೇಕು. ಅದನ್ನು ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಹಾಕ್ತೀನಿ. ಅದರೊಳಗೆ ನೀರಿದ್ರೆ ಹುಳ ಆಗ್ಬಿಡುತ್ತೆ ಬೇಗ. ಚಿಕನ್ ತರಿಸ್ತೀನಿ ಫ್ರೆಂಡ್ಸ್. ಇವಾಗ ಅಡುಗೆಗೆ, ನೈಟ್ ಅಡುಗೆಗೆ ಏನು ಮಾಡಲಿ ಅಂತ ಚಿಕನ್ ತಂದ್ಕೊಟ್ಟವ್ರೆ. ನಾನು ಮಗನಿಗೆ ತರಿಸಿದ್ದೀನಿ. ಮಾತಾಡೋಕ್ಕೆ ಐತೆ ಇದು ಫೇಸ್ ಪ್ಯಾಕ್ ಹಾಕಿದ್ದೀನಲ್ಲ, ಅದು ಟೈಟ್ ಆಗ್ತಾಯಿದೆ, ಅದಕ್ಕೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ, ಚಿಕನ್ ತರಿಸಿದ್ದೀನಿ. ಇವಾಗ ಇದನ್ನು ನೀಟಾಗಿ ತೊಳೆದಿರೋಣ ಫಸ್ಟು. ನೋಡಿ, ನಂದು ಫೇಸ್ ಪ್ಯಾಕು ಒಣಗಿದೆ, ಇದನ್ನು ತೊಳಿತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಫುಲ್ಲು ಜಾಸ್ತಿ ಡ್ರೈ ಆಗೋ ಥರ ಬಿಡಬಾರ್ದು ಯಾವುದೇ ಫೇಸ್ ಪ್ಯಾಕು. ಯಾಕಂದರೆ ಡ್ರೈ ಆಗಿಬಿಡುತ್ತೆ, ಮುಖ ಒಂಥರ ಒಣಗ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇನ್ನೂ ಒಂದು 5% ಒಣಗಬೇಕು ಅನ್ನುವಾಗಲೇ ತೊಳಿಬೇಕು. ಇವಾಗ ತೊಳ್ಕೊಂಬರ್ತೀನಿ ನಾನು. ನೋಡಿ, ಇವಾಗ ತೊಳ್ಕೊಬಂದಿದ್ದೀನಿ. ಸ್ವಲ್ಪ ಗ್ಲೋ ಕಾಣಿಸ್ತಿದೆ. ಏನು ಗೊತ್ತಾ ಫ್ರೆಂಡ್, ನಾವು ಹುಟ್ಟಿದ ಬಣ್ಣ ಯಾವತ್ತೂ ಚೇಂಜ್ ಆಗೋಲ್ಲ. ಏನು ಅಂದರೆ ಕಲರ್ ಯಾರೂ ಬರೋಲ್ಲ. ನಾವು ಎಷ್ಟು ಕಲ್ಲರು ಹುಟ್ಟಬೇಕಾದ್ರೆ ನಮ್ಮ ಕಿವಿ ಕಲರ್ ಏನಿರುತ್ತೆ ಅದೇ ಕಲರ್ ಅಂತೆ ನಾವಿರೋದು. ಅದಕ್ಕೂ ಸರ್ಕಸ್ ಮಾಡಿದ್ರೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಂತೆ. ಅದಕ್ಕೆ ಇರೋ ಸ್ಕಿನ್ನೇ ನೀಟಾಗಿ ಅದನ್ನೇ ಆರೋಗ್ಯವಾಗಿ ಗ್ಲೋ ಆಗಿ ಇಟ್ಕೊಂಡ್ರೆ ಸ್ಕಿನ್ನನ್ನು ಅಷ್ಟೇ ಸಾಕು ಅಲ್ವಾ. ಈಗ ಇದಕ್ಕೆ ನಾನು ಕ್ಯಾರೆಟ್ ಆಯಿಲು ಮಾಡ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಆ ಕ್ಯಾರೆಟ್ ಆಯಿಲ್ನ ಇವಾಗ ಮುಖಕ್ಕೆ ಹಚ್ತಾ ಇದ್ದೀನಿ. ನಾನು ಸ್ನಾನ ಮಾಡೋ ತನಕ ಇರುತ್ತೆ. ನೋಡಿ, ಇವಾಗ ಪಾರ್ಲರ್ ನಾವೇ ಮನೇಲೇ ಮಾಡ್ಕೊಂಡ್ವಿ. ಯಾವ ಪಾರ್ಲರ್ಗೂ ಹೋಗಂಗಿಲ್ಲ, ಏನಿಲ್ಲ, ಇಷ್ಟೇ. ಇವಾಗ ಇದನ್ನೇನು ಮಸಾಜ್ ಮಾಡ್ಕೋವಲ್ಲ, ಮುಗೀತು. ಈಗ ಚಿಕನ್ ತೊಳೆದು ಬಂದಿದ್ದೀನಿ, ಹೋಗೋಣ. ತಲೆ ಆರಿದ್ಮೇಲೆ ಆಮೇಲೆ ಸ್ನಾನಕ್ಕೆ ಹೋಗೋಣ. ನಾನಿವಾಗ ಚಿಕನ್ಗೆ ನೋಡಿ ಒಂದು ಸ್ವಲ್ಪನೂ ಆಯಿಲ್ ಹಾಕಿಲ್ಲ, ಹಂಗೆ ಡೈರೆಕ್ಟಾಗಿ ಕುಕ್ಕರ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅರಿಶಿನ ಪುಡಿ ಖಾಲಿ ಆಗೈತೆ ನೋಡಿ, ಖಾರ ಆಡಿಸಿದ್ದೀನಿ. ಕಾಯಿ ಇಲ್ಲದೇ ಸಾಂಬಾರು ಮಾಡ್ತಾಯಿದ್ದೀನಿ, ಯಾಕಂದರೆ ಕಾಯಿ ಖಾಲಿಯಾಗಿ ಹೋಗೈತೆ. ಇವಾಗ ಹೋಗಿ ತರೋಕ್ಕೆ ಟೈಮ್ ಇಲ್ಲ, ಹಂಗಾಗಿ ಒಂದು ಟೊಮೊಟೊ ಎಕ್ಸ್ಟ್ರಾ ಜಾಸ್ತಿ ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಹಾಕಿದ್ದೀನಿ, ಕಾಯಿ ಒಂದು ಹಾಕಿಲ್ಲ ಅಷ್ಟೇ. ಹಂಗೆ ಸ್ವಲ್ಪ ಇಷ್ಟೇ ನಮ್ಮದು ಚಿಕನ್ ಸಾರು. ಪಕ್ಕದಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಆದ ತಕ್ಷಣ ಮುದ್ದೆಗಿಡ್ತೀನಿ, ಮುಗೀತು ನನ್ನ ಅಡುಗೆ. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ತಿರುಗಿಸ್ಬಿಟ್ಟು ಇಟ್ಟರೆ 2 ವಿಷಲ್ ಕೂಗಿಸಿದ್ರೆ ಮುಗೀತು. ಮುದ್ದೆ ಆಗಲಿ, ಇರೋ ಊಟ ಮಾಡುವೆ. ಇವಕ್ಕೆ ಸ್ವಲ್ಪ ತಣ್ಣೀರಲ್ಲಿ ತಣ್ಣಗೆ ಮಾಡಿಬಿಟ್ಟು 1-2 ಪೀಸ್ ಹಾಕು ಫಸ್ಟು. ಬಿಡ್ತಾಯಿಲ್ಲ ಅವನು. ಅದು ವಿಷಲ್ ಆಗತ್ತೆ, ಆರ ತನಕನೂ ಬಿಡಲ್ವಲ್ಲ. ಅಯ್ಯೋ ರಾಮ, ಇಲ್ಲ ಮಧ್ಯಾಹ್ನನೇ ಮಾಡಿಟ್ಬಿಟ್ಟು ಬಂದ್ಬಿಟ್ಟಿದೆ ನಿನಗೆ.
ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಏನಾದರೂ ಎಮರ್ಜೆನ್ಸಿ ಆದರೂ ಫೋನ್ ಸ್ವಿಚ್ ಆಫ್. ಇರು ಒಂದು ನಿಮಿಷ 2 ನಿಮಿಷ ಆಯಿತು. ಮುದ್ದೆ ತಿರುಗ್ತೀನಿ. ಬೇಡ ಅಲ್ಲಿ ಮುದ್ದೆ ಇಟ್ಟಿಲ್ಲ. ಮುದ್ದೆ ಏನು ಮಾಡಲಿ? ಮುದ್ದೆ ಮಾಡೋ ತನಕ ಇರು ಸ್ವಲ್ಪ. ಕೇಕ್ ಮಾಡಿಟ್ಟ. ಇವನಿಗೊಂದು ಹಾಕೋ ಪೀಸ. ಅಲ್ಲೋಗಲಿ ಇವ್ನಿಗೆ ಹಾಕೋ ಬೇಗ. ಇದು ತಟ್ಟೆಗೆ ಹಾಕು. ಇವ್ನು ತಟ್ಟೆಗೆ ತೊಗೊಂಡೋಗಿ ತೋರಿಸು. ಆಯಿತು, ಒಂದು ಪೀಸ್ ಹಾಕಿಲ್ಗೆ. ಅವನು ಏನು ಗಿರ್ಚ್ತಾ ಬಿದ್ದಾನೆ ಅಷ್ಟೊತ್ತಿಂದ. ನಾನು ಮುದ್ದೆ ತಿರುಗಬೇಕು ನೋಡಿ. ಅಲ್ಲಿಗೆ ಬಂದೆ, ಮುದ್ದೆ ಸುರಿದೋಯ್ತು. ಆ ತಟ್ಟೆ ಈ ತಟ್ಟೆಗೆಲ್ಲ ಮಾಡಿ ಗಲೀಜು ಮಾಡಿ ಹಾಕ್ಬೇಡ್ರಿ ಅಲ್ಲಿ. ಅಲ್ಲಿಗೆಲ್ಲ ಹಾಕೊಂಡು ಇಡು ಅಂತ ಹೇಳಿಲ್ಲ ನಾನು. ತಟ್ಟೆಗೆ ಹಾಕು ಅಂತ ಹೇಳಿದೆ ಅವನ ತಟ್ಟೆಗೆ. ಅನ್ನದ ಮೇಲೆ ಮುಚ್ಚಿರೋ ತಟ್ಟೆಗೆಲ್ಲ ನೋಡ್ಕೊಂಡು. ಬಾರ ಗುಂಡ ಬಾ. ಬಾ ಇಲ್ಲಿ ಬಾ. ಅಲ್ಲಿ ತಿನ್ನು ಹಾಕಿದ್ದೀನಿ. ಬಾ ಇಲ್ಲಿ ತಿನ್ನು ಬಾ. ಶೇವಿಂಗ್ ಮಾಡಿಸ್ಕೊಂಡು ಎಲ್ಲೋಗಿರೋ ಕಾಣೆ. ಸ್ಲಿಮ್ ಇರೋದು 4 ಕೂದಲು ಕಟಿಂಗ್ ಮಾಡಿಸ್ಬಿಟ್ಟಿದೆಯಲ್ಲ. ಏನು ಕೂದಲು ಮುಖಕ್ಕೆ ಮುಚ್ಕತ್ತಿತ್ತು ಬಿಡಪ್ಪ ನಿನ್ನ ಕೂದಲು. ಹೇಳು. ಗುಂಗುರು ಅದೇನು ಹೇಳೋದು? ಏನು ತಲೆ ತುಂಬ ಇದ್ವಾ ಕೂದಲು? ಕಡ್ತ. ನಿಮಗೆ ದೊಡ್ಡ ತಟ್ಟೆ, ನಮಗೆ ಸಣ್ಣ ತಟ್ಟೆ. ಅವ್ನು ಹಾಕಿಲ್ವೇ ದರಿದ್ರ ಅವನಿಗೆ. ತಟ್ಟೆ ತೊಳೆದಿಡು. ಹೆಂಗೈತೆ ಸಾಂಬಾರು? ಕಾಯಿ ಹಾಕಿಲ್ಲ, ಕಾಯಿ ಇರಲಿಲ್ಲ. ಚೆನ್ನಾಗಿಲ್ವಾ? ನಾಡ್ತಾನೆ ಸಾಂಬಾರು ಥರನೇ ಇಲ್ವಂತೆ. ಮೊನ್ನೆ ಚೆನ್ನಾಗಿಲ್ಲ, ಲಾಸ್ಟ್ ಟೈಮ್ ಮಾಡಿದ್ದು. ತೆಳ್ಳಗೈತೆ ಏನೈತೆ, ಕಾಯಿ ಹಾಕ್ತಾನೆ ಮಾಡಿದ್ದೀನಿ. ಎಲ್ಲನೂ ಹಾಕಿದ್ದೀನಿ, ಕಾಯಿಯೊಂದು ಹಾಕಿಲ್ಲ. ಕಾಯಿ ಇರಲಿಲ್ಲ, ಯಾರಿಗೆ ಹೋಗ್ತಾರರು ಅಂತ ಹಂಗೆ ಮಾಡಿದೆ. ಫ್ರೆಂಡ್ಸ್, ಈ ಪಿಕ್ಚರಲ್ಲಿ ಎಳ್ನೀರು ರೇಟ್ ಕೇಳಿದೆ. ಎಳ್ನೀರು ರೇಟ್ ಕೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಇದು ವಿಷ್ಣುವರ್ಧನು ಮತ್ತು ಗೀತಾ ಪಿಕ್ಚರ್ದು. ಇದು ಆರಾಧನಾ ಅಂತ. ಎಳ್ನೀರು ರೇಟ್ ಎಷ್ಟು ಗೊತ್ತಾ? 2 ಎಳ್ನೀರಿಗೆ ಕೇವಲ 3 ರೂಪಾಯಿಗಳು. ಕೇವಲ 3 ರೂಪಾಯಿ. ಇವಾಗ 30 ರೂಪಾಯಿಂದ 60 ರೂಪಾಯಿ ತನಕ ಐತೆ. 30 ರೂಪಾಯಿ ಎಳ್ನೀರು. ಅದೇ ಸಣ್ಣ ಎಳ್ನೀರು. ಸಣ್ಣ ಎಳ್ನೀರು 30 ರೂಪಾಯಿ. ಕ್ವಾಲಿಟಿ ದಪ್ಪಗಿರೋ ಮಾತ್ರ 60 ರೂಪಾಯಿ. ಫ್ರೆಂಡ್ಸ್, ಇವಾಗ 11 ಗಂಟೆ ಆಯಿತು. ನೀಟಾಗಿ ಒಣಗೈತೆ ಕೂದಲು. ಇವಾಗ ಹೋಗಿ ಸ್ನಾನ ಮಾಡ್ತೀನಿ. ನೀರು ಕಾಯಿಸಿದ್ದೀನಿ. ಅದಕ್ಕೂ ಮುಂಚೆ ನೋಡಿ, ಈ ರಾಶಿಗಳನ್ನ ನೆನೆಸಿಬಿಟ್ಬಿಟ್ಟು ಮ್ಯಾಟು ಮತ್ತು ಬಟ್ಟೆ, ಬಚ್ಚಲ ಮನೇಲಿ ಒಂದು ಬೋಸಿ ಇವೆ, ಅವನ್ನೆಲ್ಲ ನೆನೆಸ್ಬಿಟ್ಟು ಸ್ನಾನ ಮಾಡ್ತೀನಿ. ಈಗ ಹೋಗಿಲ್ಲ, ನಾಳೆಗೆ ಹೋಗಿದ್ದೀನಿ. ಬಾಯ್ ಬಾಯ್, ಗುಡ್ ನೈಟ್.